ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ರಾಯರಿದ್ದಾರೆ, ಎಲ್ಲರಿಗೂ ಒಳ್ಳೆಯದಾಗಲಿ, ನನಗೂ ಒಳ್ಳೇದು ಮಾಡು ತಂದೆ. ನಾವೆಲ್ಲರೂ ನಿಮ್ಮನ್ನೇ ನಂಬಿದ್ದೇವೆ ಸ್ನೇಹಿತರೆ. ದುಡ್ಡಿರೋ ವ್ಯಕ್ತಿನೇ ಶ್ರೀಮಂತ ಆಗ್ತಾ ಇದ್ದಾನೆ, ಬಡವನಾಗೆ ಹೊಡಿತಾ ಇದ್ದಾನೆ. ಇದರ ಅರ್ಥ ಏನು? ಇದರ ಕ್ವಶನ್ ಏನಂತ ಎಲ್ಲರಿಗೂ ಇದೊಂದು ಕ್ವಶನ್ ಇರುತ್ತೆ ಸ್ನೇಹಿತರೆ. ದುಡ್ಡಿರೋ ವ್ಯಕ್ತಿ ತುಂಬ ಹತ್ತಿರದಲ್ಲಿ ರಾಯರ ದರ್ಶನವೂ ಸಿಗುತ್ತೆ, ಅವರು ತುಂಬ ಹತ್ತಿರದಲ್ಲಿ ಹೋಗ್ತಾರೆ. ಇವಾಗ ನಾನು ಒಬ್ಬ ಬಡವ, ಇವಾಗ ನಾನು ಹೋಗ್ತಾ ಇರಬೇಕಾದ್ರೆ ನಾನು ರಾಯರಿಗೆ ತುಂಬ ಪರಮ ಭಕ್ತ, ನಾನು ರಾಯರಿಗೆ ಇಷ್ಟು ಪೂಜೆ ಮಾಡ್ತೀನಿ, ನನಗೆ ಈ ಥರದಲ್ಲಿ ತುಂಬ ಲಾಂಗಾಗಿ ನನಗೆ ದೇವ್ರ ದರ್ಶನ ಸಿಗ್ತಾ ಇದೆ, ನಾನು ಇಷ್ಟು ದೂರ ಇರ್ತೀನಿ, ಅವರು ಆ ವ್ಯಕ್ತಿ ಇವಾಗಲೇ ಬಂದರು, ಇವಾಗಲೇ ಅಷ್ಟು ದರ್ಶನ ಸಿಗ್ತಾ ಇದೆ, ಅವ್ರ ಅನುಗ್ರಹ ಸಿಗ್ತಾ ಇದೆ. ಇದರ ಅರ್ಥ ಏನು ಗೊತ್ತಾ ಸ್ನೇಹಿತರೆ? ಇದಕ್ಕೆ ಆನ್ಸರ್ ಏನಂದರೆ, ಆ ವ್ಯಕ್ತಿ ಯಾವುದೋ ಒಂದು ಸಂಕಲ್ಪನೆ ಮಾಡ್ಕೊಂಡಿರ್ತಾರೆ. ಸಂಕಲ್ಪನೆ ಅಂದರೆ ಏನು ಸ್ನೇಹಿತರೆ? ನನಗೆ ಈ ಥರದಲ್ಲಿ ಕೆಲಸ ಆಗಬೇಕು, ಅಥವಾ ನನಗೆ ಈ ಥರ ಕೆಲಸ ಆದಮೇಲೆ ನಾನು ಇಷ್ಟು ಕೊಡಿಸ್ತೀನಿ, ಅಥವಾ ನಾನು ಯಾವುದೋ ಒಂದು ವಿಚಾರದಲ್ಲಿ ಸ್ನೇಹಿತರೆ ನನಗೆ ಇಷ್ಟು ದುಡ್ಡು ಕೊಟ್ಟಿದ್ದೆ, ಯಾವುದೋ ಒಂದು ಬಂತು ಅಂದರೆ ನನಗೆ ದೇವ್ರಿಗೆ ಒಪ್ಪಿಸ್ತಾರೆ ಸ್ನೇಹಿತರೆ. ಅವರು ಸಂಕಲ್ಪನೆ ಮಾಡಿಕೊಂಡು ನನಗೆ ಈ ಥರ ಬಂತು ಅಂದರೆ ನಾನು ರಾಯರ ಮಠಕ್ಕೆ ಇದು, ಅಥವಾ ನನಗೆ ಈ ಕೆಲಸ ಆಗಬೇಕು ಅಂತೇಳಿ ಕೊಡಿಸ್ತಾರೆ. ಅಥವಾ ಈ ಥರ ಹಣ್ಣು ಕೊಡಿಸೋದ್ರಿಂದ ಏನಾಗುತ್ತೆ ಸ್ನೇಹಿತರೆ, ಅವ್ರು ಯಾವುದೋ ಒಂದು ಸೇವೆ, ಒಂದು ಅಕ್ಕಿ ಮೂಟೆ ಕೊಡಿಸೋದಾಗಲಿ, ಅಥವಾ ಬೆಲ್ಲ ಕೊಡಿಸೋದಾಗಲಿ, ಸಕ್ಕರೆ ಕೊಡಿಸೋದಾಗಲಿ, ತುಪ್ಪ ಕೊಡಿಸೋದಾಗಲಿ, ಎಣ್ಣೆ ಕೊಡಿಸೋದಾಗಲಿ, ಈ ಥರ ಕೊಡಿಸೋದ್ರಿಂದ ಸ್ನೇಹಿತರೆ ಅವ್ರಿಗೆ ಬೇಗ ಅನುಗ್ರಹ ಮಾಡ್ತಾರೆ. ಯಾಕೆ ಆ ಥರ ಅಂತ ನೀವು ಕೇಳ್ಬೋದಲ್ವಾ ಸ್ನೇಹಿತರೆ? ಇದು ಕ್ವಶನ್ ಇರುತ್ತೆ. ಯಾಕೆ ಆ ಥರ ಕೊಡಿಸಿದ್ರೆ ಆ ರಾಯರು ನಮಗೆ ಅನುಗ್ರಹ ಮಾಡ್ತಾರಂತ ನಿಮ್ಮೆಲ್ಲರಿಗೂ ಒಂದು ಕ್ವಶನ್ ಇರುತ್ತೆ ಸ್ನೇಹಿತರೆ. ಇದರಲ್ಲಿ ಅರ್ಥ ಏನು ಗೊತ್ತಾ? ಆ ವ್ಯಕ್ತಿ ಕೊಡಿಸಿರ್ತಾನೆ. ಇವಾಗ ನಾನು ಒಬ್ಬ ಬಡವ, ನನ್ನಲ್ಲಿ ದುಡ್ಡಿದೆ. ಇವಾಗ ಅರ್ಚಕರು ಬಂದರು ಅಥವಾ ಪೂಜಾರಿಗಳು ಬಂದಾಗ ನಾನು ಏನು ಮಾಡ್ತೀನಿ, ನನ್ನಲ್ಲಿರ್ತಕ್ಕಂಥ ಒಂದು 10 ರೂಪಾಯಿನೋ ಅಥವಾ ಚಿಲ್ಲರೆ ಕಾಯಿನೋ ಏನೋ ಒಂದು ಹಾಕಿ ಆಶೀರ್ವಾದ ತೊಗೊಂಡು ಮತ್ತೆ ನನ್ನ ಜೇಬಲ್ಲಿ ದುಡ್ಡನ್ನು ನಾನು ಹಾಗೆ ಇಟ್ಕೊಂಡು ವಾಪಸ್ ಮನೆಗೆ ಬರ್ತೀನಿ. ಯಾವ ಥರ ಅಂದರೆ, ಅಲ್ಲಿ ಪ್ರಸಾದವನ್ನು ಸ್ವೀಕರಿಸ್ಕೊತೀನಿ ಸ್ನೇಹಿತರೆ. ಅಲ್ಲಿ ಪ್ರಸಾದ ಸ್ವೀಕರಿಸ್ಕೊಂಡು ಅನ್ನ, ಸಾಂಬಾರು, ಪಲಾವು ಮತ್ತು ಕೊನೆಯದಾಗಿ ಮೊಸರನ್ನ ಕೊಡ್ತಾರೆ. ಆ ಮೊಸರನ್ನ ತಿಂದ್ಕೊಂಡು ಹೊರಗಡೆ ಬಂದಾಗ ನನ್ನ ಸ್ನೇಹಿತ ಸಿಗ್ತಾರೆ. ನನ್ನ ಸ್ನೇಹಿತಗೆ ನಾನು ಹೇಳ್ತೀನಿ, ಏನು ಊಟ ಆಯ್ತಾ ಅಂತ ಕೇಳಿದಾಗ, ಆಯ್ತಪ್ಪ ಊಟ ಆಯಿತು, ಏನು ಊಟ ಮಾಡಿದ್ದೀನಿ, ಇಲ್ಲ ರಾಯರ ಮಠಕ್ಕೆ ಹೋಗಿದ್ದೆ, ನಾನು ಹೊಟ್ಟೆ ತುಂಬ ತಿನ್ಕೊಂಡು ಬಂದೆ. ಕೊನೆಯದಾಗಿ ಹೌದಾ, ಏನೇನು ಕೊಟ್ಟರು ಅಂತ ಕೇಳಿದಾಗ, ನಾನು ಅನ್ನ, ಸಾಂಬಾರು, ಈ ಥರ ಮೊಸರನ್ನ ಈ ಥರ ಎಲ್ಲ ಕೊಟ್ಟರು ಅಂತ ಹೇಳ್ತೀನಿ. ನನ್ನ ಸಂಬಂಧಿಕರು ಇರ್ತಾರೆ, ಊಟ ಆಯಿತು ಅಂತ ಕೇಳಿದಾಗ ಆಯಿತು ಅಂತ ಹೇಳಿದಾಗ, ಫೋನ್ ಮಾಡಿದಾಗ ನಾನು ಹೇಳ್ತೀನಿ, ರಾಯರ ಮಠ, ಹೌದಾ ರಾಯರ ಮಠದಲ್ಲಿ ಅಷ್ಟು ಕೊಡ್ತಾರಾ? ಹೌದು ಅಂತ ಹೇಳಿದಾಗ ಸ್ನೇಹಿತರೆ, ಒಂದು ಮೂಟೆ ಅಕ್ಕಿಯಲ್ಲಿ ಒಂದು 50 ಜನನ ಇಟ್ಕೊಳ್ಳೋಣ, ಇನ್ನೂ ಜಾಸ್ತಿನೇ ಊಟ ಮಾಡ್ಬೋದು. ಒಂದು 50 ಜನ ಅವ್ರು ಏನು ಹೇಳ್ತಾರೆ ಎಲ್ಲ, ಅವರು ಸ್ನೇಹಿತರಾಗಲಿ ಅವ್ರ ಸಂಬಂಧಿಕರಿಗೆ ಕೇಳ್ತಾರೆ, ಊಟ ಆಯಿತು ಅಂತ ಸಹಜವಾಗಿ ಎಲ್ಲರೂ ಕೇಳ್ತಾರೆ. ಆ ಕೇಳಿದಾಗ ನಾನು ರಾಯರ ಮಠಕ್ಕೆ ಹೋಗಿದ್ದೆ, ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಬಂದೆ ಅಂತಂದಾಗ ಆ 50 ಜನದ ಆಶೀರ್ವಾದ ಆ ವ್ಯಕ್ತಿಗೆ ಬೀಳುತ್ತೆ ಸ್ನೇಹಿತರೆ. ಅರ್ಥ ಮಾಡ್ಕೊಳ್ಳಿ, ಗಮನವಿಟ್ಟು ಕೇಳಿ. ಆ ವ್ಯಕ್ತಿ ಕೊಡಿಸಿದಂಥ ವ್ಯಕ್ತಿ, ಅವರು ಆವಾಗಲೇ ನಾವು ಕ್ವಶನ್ ಮಾಡಿದ್ವಿ ನೋಡಿ, ಆ ಮುಂದೆ ಅವರು ಮನುಷ್ಯರೇ, ನಾವು ಮನುಷ್ಯರೇ, ನಮ್ಮಲ್ಲಿರ್ತಕ್ಕಂಥ ಬ್ಲಡ್ಡು ಒಂದೇ, ಅವರಲ್ಲಿರ್ತಕ್ಕಂಥ ಬ್ಲಡ್ಡು ಒಂದೇ, ಅವ್ರು ತುಂಬ ಹತ್ತಿರದಲ್ಲಿ ಹೋಗ್ತಾ ಇದ್ದಾರೆ ದರ್ಶನಕ್ಕೆ ಅಂತ ಕ್ವಶನ್ ಮಾಡಿದ್ವಿ ನಾವು ಆವಾಗಲೇ. ಆ ಕ್ವಶನಿಗೆ ಆನ್ಸರ್ ಇದು ಸ್ನೇಹಿತರೆ. ಈ ಒಂದು 50 ಜನ ಹೇಳಿದಾಗ ರಾಯರು, ನಾನು ರಾಯರ ಮಠಕ್ಕೆ ಹೋಗಿ ಊಟ ಮಾಡ್ಕೊಂಡು ಬಂದೆ ಅಂತ ಅಂದಾಗ ರಾಯರು ಅವರಿಗೆ ಅನುಗ್ರಹ ಮಾಡ್ತಾರೆ. ಕೊಡಿಸ್ತಂಥ ವ್ಯಕ್ತಿ, ಆ ಕೊಡಿಸ್ತಂಥ ವ್ಯಕ್ತಿಗೆ ಹಂಗೆ ಅನುಗ್ರಹ ಮಾಡ್ತಾ ಇರ್ತಾರೆ, ಅವ್ರಿಗೆ ಆಶೀರ್ವಾದ ಬರ್ತಾನೆ ಇರುತ್ತೆ. ನನ್ನಲ್ಲಿರ್ತಕ್ಕಂಥ ದುಡ್ಡನ್ನು ನಾನು ಹಂಗೆ ಇಟ್ಕೊಂಡು ಬರ್ತೀನಿ, ಮತ್ತೆ ಒಳ್ಳೆ ತಿಂಗಳಾಯ್ತು ಅಂದರೂ ಕೆಲಸಕ್ಕೆ ಹೋಗಬೇಕು, ನಾನು ಸಂಪಾದನೆ ಮಾಡಬೇಕು, ಮತ್ತೆ ಒಳ್ಳೆ ಅದು ಜೇಬಲ್ಲಿ ದುಡ್ಡನ್ನು ಹಂಗೆ ಇಟ್ಕೊಂಡು ಮತ್ತೆ ಒಳ್ಳೆ ಅದೇ ದರ್ಶನ ಮಾಡಿಕೊಂಡು ಹಂಗೆ ಬರ್ತಾ ಇರಬೇಕು. ಬಟ್ ಇದೇ ಥರ ನಮ್ಮ ಜೀವನ ಸಾಗುತ್ತೆ. ಆ ಕೊಡಿಸ್ತಂಥ ವ್ಯಕ್ತಿ ಹಂಗೆ ಅಂದರೆ ಅನುಗ್ರಹ ಸಿಗುತ್ತಾ ಇರುತ್ತೋ ಅಂದರೆ ಆ ವ್ಯಕ್ತಿಗೆ ಅದೇ ಥರ ಅಂದರೆ ಶಕ್ತಿ ಇನ್ನೂ ಜಾಸ್ತಿ ಕೊಡ್ತಾ ಇರ್ತಾರೆ. ಅದಕ್ಕೆ ಸ್ನೇಹಿತರೆ ನಾನು ಏನು ಹೇಳ್ತಾ ಇದ್ದೀನಿ, ನಮ್ಮ ಕೈಲಿ ಸಾಧ್ಯವಾದಷ್ಟು ರಾಯರ ಮಠಕ್ಕೆ, ಈಗ ನಿಮ್ಗೆ ಗೊತ್ತಿದೆ ಸ್ನೇಹಿತರೆ, ನಮ್ಮ ಬೆಂಗಳೂರಲ್ಲಿರ್ತಕ್ಕಂಥ ಜಯನಗರಲ್ಲಿ ರಾಯರ ಮಠದಲ್ಲಿ ಪ್ರತಿ ಗುರುವಾರಕ್ಕೊಮ್ಮೆ 4,000 5,000 ಜನ ಊಟ ಮಾಡ್ಕೊಂಬರ್ತಾರೆ ಪ್ರತಿ ಗುರುವಾರ. ಈ 4,000 5,000 ಜನ ಆ ಅನ್ನದಾನ ಅಂದರೆ ಪ್ರಸಾದವನ್ನು ಸ್ವೀಕರಿಸ್ಕೊಂಡು ಬಂದಾಗ ಏನಾಗುತ್ತೆ ಗೊತ್ತಾ ಸ್ನೇಹಿತರೆ, ನಮ್ಮ ಕೈಲಿ ಸಾಧ್ಯವಾದಷ್ಟು ನಾವು ಸೇವೆಯನ್ನು ಸಲ್ಲಿಸಬೇಕು. ಬೆಲ್ಲ, ಸಕ್ಕರೆ, ಅಕ್ಕಿ ಅಥವಾ ಏನು ನಮ್ಮ ಕೈಲಿ ಸಾಧ್ಯವಾಗುತ್ತೆ, ಎಣ್ಣೆ, ತುಪ್ಪ ಈ ಥರ ಕೊಡಿಸೋದ್ರಿಂದ ಸ್ನೇಹಿತರೆ ನಮಗೆ ಬೇಗ ಅನುಗ್ರಹ ಮಾಡ್ತಾರೆ. ಅದಕ್ಕೆ ಒಂದು 4 ಜನ ನಾನು ರಾಯರ ಮಠಕ್ಕೆ ಹೋಗಿ ಊಟ ಮಾಡ್ಕೊಂಡು ಬಂದೀವಿ ಅಂತಂದಾಗ ಆ ಅನ್ನದ ಸೇವೆ ನಮ್ಮಲ್ಲಿರುತ್ತೆ ಸ್ನೇಹಿತರೆ. ನಾವೇನು ಸೇವೆ ಮಾಡಿರ್ತೀವಿ ಆ ಹೆಸರು ನಮ್ಮಲ್ಲಿರುತ್ತೆ, ರಾಯರ ಹತ್ರ ಇರುತ್ತೆ ಸ್ನೇಹಿತರೆ. ಒಂದು ಅರ್ಥ ಮಾಡ್ಕೊಳ್ಳಿ, ನಾವೇನು ಸೇವೆಯನ್ನು ಮಾಡ್ತೀವಿ ನೋಟೆಡ್, ರಾಯರು ಎಲ್ಲ ಪ್ರತಿಯೊಂದು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಶ್ರೀಮಂತ ಆಗ್ತಾನೆ ಇರ್ತಾನೆ, ಬಡವನಾಗೇ ಇರ್ತಾನೆ. ಆದರೆ ನಾನು ಬಡವ ಶ್ರೀಮಂತ ಆಗಬೇಕು ಅಂದರೆ ಒಂದು ದಾನ ಅನ್ನೋದು ಮಾಡಬೇಕು.
ನನ್ನ ಕೈಲಿ ಎಷ್ಟಾಗುತ್ತೆ ಸೇವೆ, ಆ ಸೇವೆ ಮಾಡೋದರಿಂದ ಸ್ನೇಹಿತರೆ ಖಂಡಿತ ನಮಗೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಸ್ನೇಹಿತರೆ, ತಾಳ್ಮೆ ಇರಬೇಕು, ನಂಬಿಕೆ ಇತ್ತು ಅಂದರೆ, ತಾಳ್ಮೆ ಇತ್ತು ಅಂದರೆ ನಮ್ಮ ಜೊತೆ ಸದಾ ರಾಯರು ಇರುತ್ತಾರೆ. ನಂಬಿಕೆಯೊಂದಿಗೆ ತಾಳ್ಮೆಯೊಂದಿಗೆ ನಮ್ಮ ಜೊತೆ ಸದಾ ರಾಯರಿರುತ್ತಾರೆ. ಆದರೆ ಇವೆರಡೂ ಇತ್ತು ಅಂದರೆ, ನಂಬಿಕೆ ತಾಳ್ಮೆ ಇವೆರಡೂ ನಮ್ಮಲ್ಲಿ ಇತ್ತು ಅಂದರೆ ಸದಾ ನಮ್ಮ ಜೊತೆ ರಾಯರಿರುತ್ತಾರೆ ಸ್ನೇಹಿತರೆ. ಅದಕ್ಕೆ ಇದೇ ಆಗಸ್ಟ್ 18ನೇ ತಾರೀಕಿಂದ ಸ್ನೇಹಿತರೆ ಇನ್ನೊಂದು ವಿಚಾರ ಏನಂದರೆ, ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ರಾಯರು ಒಂದು ಹೊತ್ತು ಊಟ ಮಾಡಿ 4 ವರ್ಷ ಉಪವಾಸವಾಗಿದ್ದಾರೆ. ಆ ಕಷ್ಟ ನನ್ನಲ್ಲೇ ಮುಕ್ತಿಯಾಗಲಿ, ನನ್ನ ನಂಬ್ಕೊಂಡು ಬಂದಂಥ ಭಕ್ತಾದಿಗಳು ಯಾರೂ ಉಪವಾಸ ಹೋಗಬಾರ್ದು ಅಂತೇಳಿ ಒಂದು ಹೊತ್ತು ಊಟ ಮಾಡಿ 4 ವರ್ಷ ಉಪವಾಸವಾಗಿದ್ದರು ಆಗಿನ ಟೈಮಲ್ಲಿ. ಇವತ್ತು ಏನು ಹೇಳ್ತಾ ಇದ್ದಾರೆ ರಾಯರು, ನನ್ನ ನಂಬ್ಕೊಂಡು ಬಂದಂಥ ಭಕ್ತಾದಿಗಳು ಎಲ್ಲರೂ ಆನಂದವಾಗಿ ಹೊಟ್ಟೆ ತುಂಬ ತಿನ್ಕೊಂಡು ಹೋಗಲಿ ಅಂತ ಇವತ್ತಿಗೂ ದೇವ್ರ ಹತ್ರ ನಮಗೋಸ್ಕರ ಜಪ ಮಾಡುತ್ತಾ ಕುಳಿತಿದ್ದಾರೆ. ಅದಕ್ಕೆ ಸ್ನೇಹಿತರೆ ನಂಬಿಕೆ ಇರಲಿ. ಅದಕ್ಕೆ ಸ್ನೇಹಿತರೆ ಎಲ್ರಿಗೂ ಒಳ್ಳೆಯದಾಗಲಿ. ನಿಮ್ಮ ಕೈಲೇ ಸಾಧ್ಯವಾದಷ್ಟು ರಾಯರ ಮಠಕ್ಕೆ ಏನು ಕೊಡಿಸ್ಬೇಕು ಅಂದ್ಕೊಂಡಿರ್ತೀರ, ಇದೇ ಆಗಸ್ಟ್ 18ನೇ ತಾರೀಕಿಗೆ ಆರಾಧನಾ ಮಹೋತ್ಸವ ಅಂದರೆ ಒಂದು ಸಂಭ್ರಮದ ಹಬ್ಬವನ್ನು ಆಚರಿಸಲಾಗಿದೆ. ನಾವೆಲ್ಲರೂ ಕೈ ಜೋಡಿಸೋಣ, ನಾವೆಲ್ಲರೂ ಒಗ್ಗಟ್ಟಿನಲ್ಲಿ ಬಲವಿದೆ ಸ್ನೇಹಿತರೆ. ಎಲ್ರಿಗೂ ಒಳ್ಳೆಯದಾಗಲಿ. ಆಗಸ್ಟ್ 18ನೇ ತಾರೀಕಿಂದ 24ನೇ ತಾರೀಕಿನವರೆಗೂ ಸಂಭ್ರಮದ ಹಬ್ಬವನ್ನು ಆಚರಿಸಲಾಗಿದೆ. 353ನೇ ಆರಾಧನಾ ಮಹೋತ್ಸವ ಬರ್ತಾ ಇದೆ ಸ್ನೇಹಿತರೆ. ಎಲ್ರಿಗೂ ಒಳ್ಳೆಯದಾಗಲಿ. ಈ ವಿಡಿಯೋನ ಬೇರೆಯವರಿಗೆ ಶೇರ್ ಮಾಡಿ ಸ್ನೇಹಿತರೆ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ನಿಮ್ಮ ಸಂಬಂಧಿಕರಿಗೆ ಶೇರ್ ಮಾಡಿ. ಯಾಕಂದರೆ ನಾವು ಕೊಡಿಸ್ಲಿಂದ್ರು ಅವರಾದರೂ ಕೊಡಿಸಿದರೆ ಅವ್ರಿಗೂ ಅನುಗ್ರಹ ಸಿಗುತ್ತೆ, ಅವ್ರಿಗೆ ಬೇಗ ಅನುಗ್ರಹ ಸಿಗುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ರಾಯರಿದ್ದಾರೆ. ಈ ವಿಡಿಯೋನ ಶೇರ್ ಮಾಡಿ.